ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ್ರೆ ಪ್ರತಿ ಕನ್ನಡಿಗರಿಗೂ ಒಂದು ಹೊಸ ವರ್ಷದ ಸಂಭ್ರಮ. ಪ್ರತಿಯೊಬ್ಬರು ಕೂಡ ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸ್ಯಾಂಡಲ್ವುಡ್ ಅಲ್ಲೂ ಕೂಡ ಈ ಹಬ್ಬ ಜೋರಾಗಿ ನಡೆಯುತ್ತೆ. ಈ ಹಬ್ಬದ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನ ಮಾಡಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಗ್ರಾಮಾಯಣ ಚಿತ್ರತಂಡದ ನಾಯಕ ಹಾಗೂ ನಾಯಕಿ. ಚಿತ್ರದ ನಾಯಕ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಯುಗಾದಿ ಹಬ್ಬದ ಶುಭಾಶಯಗಳು. ಏನು ಚಿತ್ರದ ನಾಯಕಿ ಮೇಘಾ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಘಾ, ವೆಲ್ಕಮ್ ಟು ದಿ ಶೋ. ಹಾಯ್, ಥ್ಯಾಂಕ್ ಯು. ಗ್ರಾಮಾಯಣ ಸದ್ಯಕ್ಕೆ ಸ್ಕ್ರೋಲ್ ಮಾಡಿದ್ರೆ ಬರೀ ಗ್ರಾಮಾಯಣ ಹಾಡುಗಳು. ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇಬ್ರಿಗೂ? ತುಂಬಾ ಖುಷಿ ಬರ್ತಾ ಇದೆ. ಎಷ್ಟೊಂದು ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಯಾರು ನೋಡಿದ್ರೂ ಆ ಸಾಂಗ್ ಬಗ್ಗೆ ಹೇಳ್ತಾ ಇರ್ತಾರೆ. ಆಮೇಲೆ ಆ ಸಾಂಗ್ ಇನ್ನೊಂದೇನಂದ್ರೆ ಹಳೆ ಸಾಂಗ್ ಕೂಡ ಅಷ್ಟೇ ಹಿಟ್ಟು. ಈಗ ಅದನ್ನ ರೀಮಿಕ್ಸ್ ಮಾಡಿ ನಮ್ಮ ಸಿನಿಮಾದಲ್ಲಿ ಕೂಡ ಅದೇ ತರ ಆ ಸಾಂಗ್ ಹಿಟ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ಫಸ್ಟ್ ಟೈಮ್ ದೊಡ್ಡಪ್ಪನ ಸಾಂಗ್ ನಮ್ಮ ಸಿನಿಮಾಲಿ ಮಾಡೋಕ್ಕೆ ಅದು ಇನ್ನೂ ಹೆಮ್ಮೆ ಅನಿಸುತ್ತೆ, ಇನ್ನೂ ಖುಷಿ ಅನಿಸುತ್ತೆ. ಪೂರ್ಣಚಂದ್ರ ಅವರು ಆ ಸಾಂಗ್ನ ತುಂಬ ಚೆನ್ನಾಗಿ ರೀಮಿಕ್ಸ್ ಮಾಡಿದ್ದಾರೆ, ಹೊಸ ಬೀಟ್ಸ್ ಹಾಕಿ. ಆಮೇಲೆ ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಶಿವಣ್ಣ ಆ ಒಂದು ಹಾಡಿಗೆ ಸ್ಟೆಪ್ ಕೂಡ ಹಾಕಿದ್ರಿ. ಯಾವಾಗ ಸ್ಟೇಜ್ ಮೇಲೆ ಸ್ಟೆಪ್ ಹಾಕಿದ್ರು ಅವತ್ತಿಂದ ಫುಲ್ ಟ್ರೋಲ್, ವೈರಲ್ ಎಲ್ಲ ಆಗೋಯ್ತು. ಫಸ್ಟಿಗೆ ಆ ಹಾಡನ್ನ ಕೇಳಿದಾಗ ಅಥವಾ ಸೀನನ್ನು ನೋಡಿದಾಗ ಶಿವಣ್ಣ ಹೇಳಿದ್ದೇನು ಅಂತ ನನಗೂ ತುಂಬಾ ಟೆನ್ಷನ್ ಇತ್ತು ಅವ್ರಿಗೆ ತೋರ್ಸಕ್ಕೆ. ಯಾಕಂದ್ರೆ ಇದಾಗ್ಲೇ ತುಂಬಾ ಫೇಮಸ್ ಸಾಂಗ್ ಅಲ್ಲ, ಮೊದ್ಲಿಂದ ಎಲ್ಲರಿಗೂ ಈ ಸಾಂಗ್ ಅಂದ್ರೆ ಗೊತ್ತು. ಆಮೇಲೆ ಅದೊಂದು ಐಕಾನಿಕ್ ಸಾಂಗ್ ಬೇರೆ. ಸೊ ಬಟ್ ದೊಡ್ಡಪ್ಪಂಗೆ ಕೇಳಿದ ತಕ್ಷಣ ಫುಲ್ ನೋಡಿ ಒಂದು 2 ಸಲ ನೋಡಿ ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರು ಒಪ್ಕೊಂಡ್ರು, ಇಲ್ಲ ಇದು ನಾನೇ ಬಂದ್ಬಿಟ್ಟು ಓಪನಿಂಗ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ ಸಾಂಗ್ನ ಅಂತ. ಆಗಿನ ಸುಧಾರಾಣಿ, ಈಗಿನ ಮೇಘಾ ಶೆಟ್ಟಿ ಹೇಳಿ. ಅಯ್ಯಯ್ಯೋ, ಅವ್ರಿಗೆಲ್ಲ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಫಸ್ಟ್ ಶುರು ಆಗಿದೆ ನಮ್ಮ ಶಿವಣ್ಣ ಇಂದಾನೆ. ಈ ಒಂದು ಸಾಂಗ್ ಹಿಟ್ ಆಗೋದಕ್ಕೆ ಇನ್ನೊಂದು ಮೇಜರ್ ಕಾರಣ ಶಿವಣ್ಣ ಇಂದಾನೆ ಶುರು ಆಗಿರೋದು ಇದು. ಅವರೇ ನಮಗೆ ಜೊತೆಗೆ ಫಸ್ಟು ರೀಲ್ಸ್ ಸ್ಟೇಜ್ ಮೇಲೆ ಮಾಡಿದ್ದು. ಸೊ ಅದು ತುಂಬ ಮಿಲಿಯನ್ಸ್ ರೀಚ್ ಆಯಿತು ಆ ಸಾಂಗು. ಸೊ ಅದು ಆಗ್ತಾ ಹಾಗೆ ರೀಲ್ಸ್ ಎಲ್ರಿಗೂ ಇಷ್ಟ ಆಗಿ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಎಂಟೈರ್ ಟೀಮ್ ವಿ ಆರ್ ವೆರಿ ಹ್ಯಾಪಿ. ಈ ಯುಗಾದಿ ಹಬ್ಬಕ್ಕೆ ಈ ಹಾಡು ಎಲ್ರಿಗೂ ಸ್ಪಾನ್ಸರ್ ಮಾಡ್ದಂಗಿದೆ ನೀವುಗಳು. ಖಂಡಿತ. ನಾವು ಈಗ ಆ್ಯಕ್ಚುಲಿ ತುಂಬ ಜಾತ್ರೆಗಳಿಗೆ ಹೋಗಿದ್ವಿ ಪ್ರಮೋಷನ್ಗೆ. ಆಮೇಲೆ ಹಾಗೆ ಸುಮ್ಮನೆ ಒಂದಷ್ಟು ಜಾತ್ರೆಗಳಿಗೆ ಹೋಗಿದ್ವಿ. ಎಲ್ಲ ಜಾತ್ರೆಗಳಿಗೂ ಈ ಸಾಂಗ್ನ, ಈಗ ಆ ಥರ ಎಕ್ಸಿಬಿಷನ್ಸ್ ಎಲ್ಲ ನಡೀತಾ ಇರ್ತಾರಲ್ಲ, ಎಲ್ಲ ಜೋರಾಗಿ ಈ ಸಾಂಗ್ನೇ ಹಾಕಿರ್ತಾರೆ. ಅದು ಕೇಳಿದಾಗ ಇನ್ನೂ ಖುಷಿ ಆಯ್ತು. ಒಂದು ಹಾಡು ಇನ್ನೊಂದು ಸ್ಟೆಪ್ ಅನ್ಸುತ್ತೆ, ಹೌದು, ಅದು ಈಸಿ ಆಯ್ತು ಅನ್ಸುತ್ತೆ ಕನೆಕ್ಟ್ ಆಗಕ್ಕೆ. ಮುರಳಿ ಮಾಸ್ಟ್ರು ಸ್ಟೆಪ್ ಆಮೇಲೆ ಎಲ್ಲಾರ್ಗು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ನಾವ್ ಆಕ್ಚುಲಿ ಅನ್ಕೊಂಡಿದ್ದೆ ಬೇರೆ ಸ್ಟೆಪ್ ಹೋಗುತ್ತೆ ಅಂತ, ಅದು ಹೋಗಿದ್ದೆ ಬೇರೆ ಸ್ಟೆಪ್. ನಾವ್ ಇನ್ನೊಂದು ಅನ್ಕೊಂಡಿದ್ವಿ, ಆ ಜಿಂಕ ಆ ಸ್ಟೆಪ್ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಸಡನ್ ಆಗಿ ಈ ಮ್ಯೂಸಿಕ್ ಬಂತಲ್ಲ, ಆಮೇಲೆ ಇದನ್ನೇ ಮಾಡಿದ್ವಿ. ಆಮೇಲೆ ದೊಡ್ಡಪ್ಪ ಬೇರೆ ಈ ಸ್ಟೆಪ್ ಮಾಡ್ತಲ್ಲ, ಆಮೇಲೆ ಇದೇ ಸ್ಟೆಪ್. ಹೆಂಗ್ ಅನ್ಸುತ್ತೆ ಸ್ಕ್ರೋಲ್ ಮಾಡಿದಾಗೆಲ್ಲ ನಿಮ್ಗೆ ಹೆಂಗ್ ಫೀಲ್ ಕೊಡುತ್ತೆ ಇಬ್ರಿಗೂ ಅಂತ? ಆಕ್ಚುಲಿ ಎಂಜಾಯ್ ಮಾಡ್ತಿದ್ವಿ ನಾವು ಆ ರೀಲ್. ಪ್ರತಿಯೊಬ್ರು ಅವ್ರದೇ ಆದಂತ ವೇ, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನ. ನಾನು ಈಗ ನೆನ್ನೆನೂ ಒಂದು ರೀಲ್ಸ್ ಹಾಕಿದ್ದೆ. ಒಬ್ರು ಆಂಟಿ ತುಂಬಾ ಚೆನ್ನಾಗಿ ಅವ್ರ ಪಾಡಿಗೋರ ಆ ಮುಗ್ಧತೆಯಿಂದ ಎಷ್ಟು ಚೆನ್ನಾಗಿ ಆ ಸಾಂಗ್ ಎಂಜಾಯ್ ಮಾಡ್ತಾ ಇದ್ರು. ಚಿಕ್ಕ ಮಕ್ಕಳು ಕೂಡ ಕ್ಯೂಟ್ ಆಗಿ ಟ್ರೈ ಮಾಡೋದಾಗಿರ್ಬೋದು, ಡಾನ್ಸರ್ಸ್ ಅದನ್ನ ಪರ್ಫೆಕ್ಟ್ ಆಗಿ ಮಾಡೋದಾಗಿರ್ಬೋದು, ಅದೆಲ್ಲ ನೋಡೋದು ನಿಜವಾಗ್ಲೂ. ಆಮೇಲೆ ಆಕ್ಚುಲಿ ನಮ್ ಕನ್ನಡ ಬಿಟ್ಟು ಬೇರೆಯವರು ಕೂಡ ಇದನ್ನ ಮಾಡಿದಾರೆ ಒಂದಷ್ಟು ಜನ. ಅಲ್ಲ, ವಿನಯ್ ಅವರ ಸಿನಿಮಾಗಳ ಹಾಡು ಒಬ್ಸರ್ವ್ ಮಾಡಿದ್ರೆ ಯಾವ್ದಾದ್ರು ಒಂದಾದ್ರೂ ಸೂಪರ್ ಇರುತ್ತೆ. ಹೌದು, ನಾನು ತುಂಬಾ ಲಕ್ಕಿ ಅನ್ಸುತ್ತೆ. ನಂಗೆ ಏನೋ ಗೊತ್ತಿಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ತುಂಬಾ ಒಳ್ಳೊಳ್ಳೆ ಸಾಂಗ್ ಕೊಡ್ತಾರೆ ನನ್ನ ಸಿನಿಮಾ. ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕಂತ ಅನ್ಸುತ್ತೆ. ಸೊ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ. ಸೊ ಯುಗಾದಿ ಅಂದ್ರೆ ಏನ್ ನೆನಪಾಗುತ್ತೆ ವಿನಯ್ ಅವರಿಗೆ? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾವ ತರ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ? ಯುಗಾದಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನೆನಪಾಗೋದು ಏನಂದ್ರೆ, ಬೆಳಿ ಎದ್ದ ತಕ್ಷಣ ಕಾಯೋದು. ಇದು ನಮ್ಮ ತಾತ ಬಂದ್ಬಿಟ್ಟು ಬೇವು ಬೆಲ್ಲ ಕೊಡ್ತಾ ಇದ್ರು. ಸೊ ಅದಕ್ಕೆ ತಿಂತಾ ಇದ್ರು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಒಂದು ಇದಿತ್ತಲ್ಲ, ಜಾಸ್ತಿ ಬೇವು ತಿನ್ಬೇಕು. ಯಾಕಂದ್ರೆ ಬೇವು ನಾನು ಜಾಸ್ತಿ ಕೈ ತಿಂದ್ರೆ ನನ್ಗೆ ಇನ್ನೂ ಸ್ಟ್ರಾಂಗ್ ಅಂತ. ಅದಂಚು ನಾವು ಚಿಕ್ಕ ವಯಸ್ಸಲ್ಲಿ ಆ ಥರ ಅನ್ಕೊಂತಿದ್ವಲ್ಲ, ಅದಕ್ಕೆ ಜಾಸ್ತಿ ಬೇವು ಇಸ್ಕೊಂಡು ಕಮ್ಮಿ ಬೆಲ್ಲ ಇಟ್ಕೊಂಡು ಒಂಥರ ಕಾಂಪಿಟೇಷನ್ ಅಲ್ಲಿ ತಿಂತಾ ಇದ್ವಿ. ಸೊ ಅದು ಒಂದು ಸ್ವಲ್ಪ ಜ್ಞಾಪಕ ಬರುತ್ತೆ ಯುಗಾದಿ ಅಂದ ತಕ್ಷಣ. ಆಮೇಲೆ ಶೂಟಿಂಗ್ಗಳಿಗೆ ಒಂದ್ಸಲಿ ಬೇರೆ ಯಾವುದೋ ಕಂಟ್ರಿಗೆ ಹೋದಾಗ, ಅವಾಗ ಸಡನ್ ಆಗಿ ಯುಗಾದಿ ಹಬ್ಬದ ಟೈಮಲ್ಲಿ ಆಮೇಲೆ ಬೇವು ಬೆಲ್ಲ ಬೇಕಾಗಿತ್ತು. ಬಟ್ ಅವಾಗ ಏನು ಮಾಡ್ತಿದ್ರು, ಪ್ರೊಡಕ್ಷನ್ ಅವರೇ ಮುಂಚೆನೇ ಕ್ಯಾರಿ ಮಾಡಿಬಿಟ್ಟಿರ್ತಾ ಇದ್ರು ಒಂದಷ್ಟು ಬೇವು ಎಲೆಗಳು ಆಮೇಲೆ ಬೆಲ್ಲನ. ಸೊ ಅಲ್ಲಿ ಮಿಕ್ಸ್ ಮಾಡಿ ಎಲ್ಲರಿಗೂ ಬೇರೆ ದೇಶದಲ್ಲಿ ಕೊಡ್ತಾ ಇದ್ರು. ಸೊ ಅದು ತುಂಬ ಖುಷಿ ಆಗುತ್ತೆ. ಆಮೇಲೆ ಅದು ಆ ಹಬ್ಬಕ್ಕೆ ಅದೇ ಅಲ್ಲ, ಅದೊಂದು ಇದ್ರೆ ಎಲ್ಲಿ ಬೇಕಾದ್ರೂ ಅದನ್ನ ಸೆಲೆಬ್ರೇಟ್ ಮಾಡ್ಬೋದು. ನಿಮ್ಮ ಮನೇಲಿ ಹೆಂಗಿರ್ತಾ ಇತ್ತು ಯುಗಾದಿ? ಅದೇ ಬೆಳಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಮನೆ ಫ್ಯಾಮಿಲಿ ಎಲ್ರಿಗೂ ಕರೆದು ಬೇವು ಬೆಲ್ಲ ಕೊಟ್ಟು ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಒಳ್ಳೇದೇ ಮಾಡಿ. ಸೊ ಈ ಥರದೊಂದು ಆಚರಣೆ
ಅದ್ ಬಿಟ್ರೆ ಸಂಜೆ ಆದ್ರೆ ಮನೆಯಲ್ಲೆಲ್ಲ ಕೇಳಬೇಕಲ್ವಾ ಯುಗಾದಿ ಹಬ್ಬ ಅಂದ್ರೆ ರೆಡಿ ಆಗ ಸಂಜೆ ಆದ್ರೆ ಫುಲ್ ಎಲ್ಲ ರೆಡಿ ಆಗ್ಬಿಟ್ಟು ಮನೆಯಲ್ಲಿ ಅಡ್ಗೆ ತರ ತರ ಅಡ್ಗೆ ಮಾಡೋದು ತಿನ್ನೋದು. ಮೇಘಾ ಶೆಟ್ಟಿ ಅಡಿಗೆ ಮಾಡ್ತಾರಾ? ಮಾಡ್ತೀನಿ, ಬಟ್ ಅದು ಯಾರು ನಮ್ಮ ಅಮ್ಮ ಆಕ್ಚುಲಿ ಹೇಳ್ತಿರ್ತಾರೆ, ನೀವು ಪ್ರತಿ ವರ್ಷ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀರಾ, ರಾತ್ರಿ ಎಲ್ಲ ಎದ್ಬಿಟ್ಟು ಬೆಳಗ್ಗೆ ತನಕ. ಇದು ನಮ್ಮ ನ್ಯೂ ಇಯರ್, ಇದನ್ನ ಆ ಥರ ಸೆಲೆಬ್ರೇಟ್ ಮಾಡಿ ಬೆಳಿಗ್ಗೆ ನನ್ನ ಜೊತೆ ಇದ್ದು ಎಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಮಾಡ್ತೀರಾ ಅಮ್ಮನಿಗೆ ಹೆಲ್ಪ್? ಎಲ್ಲ ಅವರೇ ಮಾಡ್ತಾರೆ, ಸಿಕ್ಕಾಪಟ್ಟೆ ಇಲ್ಲಿ ಮಾಡ್ತೀವಿ ಅಷ್ಟೇ. ಅವ್ರಿಗೆ ಏನಂದ್ರೆ ಮನೆ ತುಂಬಾ ನನ್ನ ಫ್ರೆಂಡ್ಸ್ ಇರಬೇಕು ಅಂತ, ಸೊ ಫ್ರೆಂಡ್ಸ್ನೆಲ್ಲ ಕರೀತಾರೆ. ಅಲ್ಲ, ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ರು, ನೀವ್ ಹೇಳ್ಬಿಟ್ರಿ ಅವ್ರಿಗೆ ಅಡಿಗೆ ಬರುತ್ತೆ, ಯಾರು ತಿನ್ನಲ್ಲ ಅಂದ್ರು. ಯಾರು ಮಾಡ್ತೀನಿ, ಯಾರು ತಿನ್ನಲ್ಲ ಅಷ್ಟೇ. ರೆಡಿ ಆಗಕ್ಕೆ ಎಷ್ಟು ಹೊತ್ತು ತಗೋತಾರೆ ಮೇಘ್ನಾ? ಒಂದು ಹಬ್ಬ ಅಂದ ತಕ್ಷಣ ನಾನ್ ತುಂಬಾ ಬೇಗ ರೆಡಿ ಆಗ್ತೀನಿ, 30 ಮಿನಿಟ್ಸ್ ಒಳಗಡೆ ಸಾಕು. ನಿಮ್ ಪ್ರಕಾರ ಎಷ್ಟು ನಿಮಿಷದಲ್ಲಿ ರೆಡಿ ಆಗ್ಬೋದು ಹುಡುಗಿರು? ಒಬ್ಬೊಬ್ರು ಒಂದೊಂದ್ ತರ ಅನ್ಸುತ್ತೆ. ಆಮೇಲೆ ಹಬ್ಬಕ್ಕೆ ಬೇರೆ ತರ, ಆಚೆ ಹೋಗಕ್ ಬೇರೆ ತರ, ಒಂದೊಂದ್ ದಿನ ಒಂದೊಂದು ಟೈಮ್ ಇದ್ದೇ ಇರುತ್ತೆ. ಅರ್ಧ ಗಂಟೆ. ಈಗ ನಮಗೂ ಈಗ ಶೂಟಿಂಗ್ ಎಲ್ಲ ಇದ್ದಾಗ, ಈಗ ಸಾಂಗ್ ಶೂಟ್ ಎಲ್ಲ ಇದ್ದಾಗ ನಮಗೂ ಅದೇ ತರ ಟೈಮ್ ಆಗುತ್ತೆ. ಬಟ್ ಸೀನ್ ಎಲ್ಲ ಇದ್ದಾಗ ಅಷ್ಟು ಬೇಕಾಗಲ್ಲ. ಸೊ ಹಂಗೆ ಈಗ ಊರು ಓಕೆ ಹುಡುಗಿರು ಮೇಕಪ್ ಮಾಡ್ತಾರೆ ಅಂತ, ಹುಡುಗರು ಆಗಿ ನಿಮ್ ಕೇಳ್ತಾ ಇದೀನಿ, ನೀವು ಮೇಕಪ್ ಮಾಡ್ಕೋತೀರಾ? ಶೂಟಿಂಗ್ ಬಿಟ್ಟು ಆಚೆನಾ? ಆಚೆಗಡೆ ಇಲ್ಲ ಮಾಡ್ಕೊಳಲ್ಲ. ನಂಗೆ ಅದೊಂಥರ ಅಭ್ಯಾಸ, ನಂಗೆ ಮುಖ ಮುಟ್ಟಿ ಅಭ್ಯಾಸ. ಸೊ ಮೇಕಪ್ ಹಾಕೊಂಡ್ರು ಅರ್ಧ ನಾನೇ ಒರೆಸ್ಕೊಂಡು ಹುಟ್ಟಿರ್ತೀನಿ. ಬಟ್ ಆಚೆಗಡೆ ಹಾಕಲ್ಲ. ಶೂಟಿಂಗಿಗೆ ಸ್ವಲ್ಪ ಒಂದೊಂದು ಸಿನಿಮಾಗೆ ಹಾಕಿಲ್ಲ. ಈಗ ನಾನು 10 ಅಂತ ಸಿನಿಮಾ ಮಾಡಿದೆ, ಸೊ ಆ ಸಿನಿಮಾಗೆ ಮೇಕಪ್ ಯೂಸ್ ಮಾಡಿಲ್ಲ. ಈಗ ಸಿಟಿ ಲೈಟ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೂ ಮೇಕಪ್ಪೇ ಇಲ್ಲ. ಗ್ರಾಮಾಣಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿದೀವಿ ಅಷ್ಟೇ. ಹಬ್ಬದ ಊಟ ಒಂದ್ ಖುಷಿ, ಹಬ್ಬಕ್ಕೆ ಹಬ್ಬದ ಊಟ ಮಾಡೋದು ಅಂತ. ನಿಮ್ಮ ಫೇವ್ರೆಟ್ ಫುಡ್ ಏನು ಹಬ್ಬ ಅಂತ ಬಂದಾಗ? ಏನ್ ಮಾಡ್ಕೊಡ್ತಾರಮ್ಮ? ನನ್ನ ಫೇವ್ರೇಟ್ ಬಂದು ಚಿತ್ರಾನ್ನ. ಯಾವುದೇ ಹಬ್ಬ ಅಲ್ಲಿ ಯೂನಿವರ್ಸಲ್ ಅಂದ್ರೆ ಚಿತ್ರಾನ್ನ ಇರ್ಲೇ ಇರ್ಬೇಕು ಎಲ್ಲ ಹಬ್ಬದಲ್ಲಿ. ಆಮೇಲೆ ಚಿತ್ರಾನ್ನ ಜೊತೆ ಒಂದು ಕಾಳು ಗೊಜ್ಜು ಒಂದು ಮಾಡ್ತಾರೆ, ಅದು ನನಗೆ ತುಂಬಾ ಇಷ್ಟ. ಚಿತ್ರಾನ್ನ, ಈ ಕಾಳು ಗೊಜ್ಜು. ಆಮೇಲೆ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ. ಎಲ್ರೂ ಮನೆಯಲ್ಲೂ ಮಾಡ್ತಾರೆ. ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ. ಆ ಸಾರು ಅದು ನಮ್ಮನೆ ತರ ಇರಲ್ಲ. ಆ ಸಾರು ನನಗೆ ತುಂಬಾ ಇಷ್ಟ. ಆಮೇಲೆ ಆ ಸಾರು ಹೆಂಗಂದ್ರೆ ಪ್ರತಿದಿನ ಚೆನ್ನಾಗಾಗುತ್ತೆ. ಈಗ ಒಂದ್ ವೀಕ್ ಇದ್ರೆ ಇನ್ನೊಂದು ಡೈಲಿ ಕುದಿಸಿ ಬಿಸಿ ಮಾಡಿ ತಿಂತ ಟೇಸ್ಟ್ ಚೆನ್ನಾಗುತ್ತೆ. ಸೊ ಒಬ್ಬಟ್ಟು ಸಾರು ಯಾವಾಗ್ಲೂ ಅಂದ್ರೆ ಹಬ್ಬಕ್ಕಿಂತ ಹಬ್ಬ ಆಗಿ 10 ದಿನ ಆದ್ಮೇಲೆ ಇನ್ನೂ ಟೇಸ್ಟ್ ಇರುತ್ತೆ. ಅದೊಂದು 10 ದಿನ 15 ದಿನ ಇಟ್ಕೊಂಡ್ ಬಂದು ಸಾರ್ನ. ನಿಮಗೆ ಹಬ್ಬದ ಊಟ ಯಾವ್ದು ಇಷ್ಟ? ಅಂದ್ರೆ ನನ್ಗೆ ಹಪ್ಪಳ, ಬಜ್ಜಿ, ಆಮೇಲೆ ಒಬ್ಬಟ್ಟು, ಅದು ಕಟ್ಟಿನ ಸಾರು. ಅಂದ್ರೆ ಅದು ಒಬ್ಬಟ್ಟಿನ ಸಾರನ್ನ ಕಟ್ಟಿನ ಸಾರು ಅಂತ ಹೇಳ್ತಾರೆ. ಕರ್ಜಿಕಾಯಿ ಅದೆಲ್ಲ ತುಂಬಾ ಇಷ್ಟ ನನ್ಗೆ ಮಾಡ್ದಾಗ ತಿನ್ನಕ್ಕೆ. ಇವಾಗ ನೀವಿಬ್ರು ಅಂದ್ರೆ ಯುವ ಮತ್ತೆ ವಿನಯ್ ಇಬ್ರು ಮುದ್ದಿನ ಮಕ್ಳು. ಯಾವತ್ತಾದ್ರೂ ಅಮ್ಮ ಬೈದಿದ್ಯಾ, ಹೊಡೆದಿದ್ಯಾ? ಇವಾಗ ಬಿದ್ದಿರೋದು ಹೇಳಿದ್ದಾರೆ ನಮ್ಗೆ. ನಮ್ಮಮ್ಮ ತುಂಬಾ ಬೈತಾ ಇದ್ರು ಚಿಕ್ಕ ವಯಸ್ಸಲ್ಲಿ. ಇವಾಗ ಏನು ಬೈಯಲ್ಲ, ಬಟ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಬೈತಾ ಇದ್ರು, ಅಲ್ಲಿ ಚೂರು ಹೊಡಿತಾ ಇದ್ರು. ಬಟ್ ನನಗೊಂದು ಪ್ರಾಬ್ಲಮ್ ಇತ್ತು, ಅವ್ರು ಬೈದಾಗೆಲ್ಲ ನಂಗೆ ತುಂಬಾ ನಗು ಬರೋದು. ಸೊ ಜೋರಾಗಿ ನಗ್ಬಿಡ್ತಾ ಇದ್ದೆ, ಅವಾಗ ಇನ್ನೂ ಜಾಸ್ತಿ ಬೈತಾ ಇದ್ರು. ಸೊ ಆಮೇಲೆ ಅದನ್ನ ನೋಡಿ ಅವ್ರಿಗೂ ಬೇಜಾರು, ಅವ್ರಿಗೂ ಆಮೇಲೆ ಬೈಬೇಕಂತ ಅನ್ಸ್ಲೇ ಇಲ್ಲ ಅನ್ಸುತ್ತೆ. ಹೊಸ್ತು ಅನ್ಸಿಲ್ಲ, ಡೈಲಿ ಬೈದ್ರು ಇದೇ ಮಾಡ್ತಾರೆ. ಸೊ ಬೈದಾಗೆಲ್ಲ ಏನೋ ನಕ್ಬಿಡ್ತಾ ಇದ್ದೆ. ಸೊ ಅವ್ರಿಗೆ ಹೆಂಗಿದ್ರು ಇದು ಎಫೆಕ್ಟ್ ಆಗಲ್ಲ ಅಂತ ಅವರು ನಿಲ್ಸ್ಬಿಟ್ರು. ತಾತ ಹೆಂಗ್ ನೋಡ್ತಾ ಇದ್ರು ಅಣ್ಣವ್ರು? ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವ್ರ ಮಕ್ಕಳನ್ನ ಪ್ರೀತಿಸೋ ರೀತಿ ಹೆಂಗಿತ್ತು ಅಂತ? ಅಂದ್ರೆ ಅವರು ಒಂದಷ್ಟು ಪ್ರಿನ್ಸಿಪಲ್ಸ್ ಫಾಲೋ ಮಾಡಕ್ಕೆ ಅವ್ರಿಗೆ ಇಷ್ಟ. ಅಂದ್ರೆ ಏನಂದ್ರೆ ಕ್ಲೀನಾಗಿ ಕೈ ಕಾಳು ಯಾವಾಗ್ಲೂ ತೊಳಿಬೇಕು, ಬಾಯಿಗೆ ಕೈ ಹಾಕೋಣಂಗಿಲ್ಲ, ಆ ಥರ ಚಿಕ್ಕ ಒಂದಷ್ಟು ಯಾವಾಗಲೂ ಹೇಳ್ತಾ ಇದ್ರು. ಆಮೇಲೆ ಊಟ ವೇಸ್ಟ್ ಮಾಡೋಂಗಿಲ್ಲ, ಊಟ ಮಾಡಿದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡು ಕಂಪ್ಲೀಟಾಗಿ ಊಟ ಖಾಲಿ ಮಾಡಬೇಕು. ಆಮೇಲೆ ಎಕ್ಸಸೈಸ್ ಮಾಡಬೇಕು, ಏನೇ ಇದ್ರೂ ಒಂಚೂರು ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಬೇಕು. ಸೊ ಆ ಥರ ಒಂದಷ್ಟು ಚಿಕ್ಕ ಪ್ರಿನ್ಸಿಪಲ್ಸ್ ಇತ್ತು, ಅದನ್ನೆಲ್ಲ ಯಾವಾಗಲೂ ಹೇಳ್ತಾ ಇದ್ರು, ಈ ಥರ ಇದು ಮಾಡಬೇಕು, ಹಿಂಗೆ ಮಾಡಬೇಕು. ಅದು ಬಿಟ್ಟು ಜಾಸ್ತಿ ಏನು ಹೇಳ್ತಾ ಇರಲಿಲ್ಲ. ಬಟ್ ಸಖತ್ ತುಂಬ ಪ್ರೀತಿ ಕೊಡ್ತಾಯಿದ್ರು. ಮನೇಲಿರೋ ಎಲ್ಲ ಮಕ್ಳಿಗೂ ಅಷ್ಟು ತುಂಬ ಪ್ರೀತಿ ಕೊಡ್ತಾಯಿದ್ರು. ಆಮೇಲೆ ಒಂದು ತುಂಬ ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇದ್ರು. ತಾತ ಬೈದಿದ್ದೇನದು ನೆನಪಿದ್ಯಾ? ಬೈದೇ ಇಲ್ಲ ಆ್ಯಕ್ಚುಲಿ. ಅವರು ಬೈದೆ ರೇಗೆ ಇಲ್ಲ ಅನ್ಸುತ್ತೆ ಯಾವತ್ತು ಆ ಥರ. ಆಮೇಲೆ ಆ ಥರ ಸಿಚುವೇಶನ್ ಬಂದಿಲ್ಲ ಅವ್ರಿಗೆ ಬೈಯೋಕ್ಕೆ. ಸೊ ಅವ್ರು ಯಾವತ್ತೂ ರೇಗಿಲ್ಲ. ಪಾರ್ವತಮ್ಮ ಅವರು ಯಾವತ್ತಾದ್ರೂ ಬೈದಿರೋದು, ಜೋರ್ ಮಾಡಿರೋದು? ಅವ್ರು ಸುಮ್ಮನೆ ಒಂದು ಸೆಕೆಂಡ್ಗೆ ಅಂತ ಇದು ಮಾಡ್ತಿದ್ದೆ, ಬಿಟ್ರೆ ಆ ಥರ ಬೈಯೋದೇನೋ ಇದು ಮಾಡ್ತಿರ್ಲಿಲ್ಲ ನಮಗೆಲ್ಲ. ಸುಮ್ಮನೆ ಒಂದು ಸೆಕೆಂಡ್ ಹೇಳಿ ಆಮೇಲೆ ಹಂಗೆ ನಕ್ಬಿಡ್ತಾ ಇದ್ರು. ಖುಷಿಯಿಂದ ಜಾಸ್ತಿ ಮುದ್ದಾಡೋರು ಅನ್ಸುತ್ತೆ. ತುಂಬಾ ಮುದ್ದಾಡೋರು, ಹೆವಿ. ಈ ರಾಗಣ ಹೆಂಗೆ ಸ್ಟ್ರಿಕ್ಟ್ ತಂದೆನಾ ಅಥವಾ ಜೋವಿಯಲ್ಲ? ಅವರು ಅಷ್ಟೇ ಮಿಕ್ಸ್. ಅವರು ಬೇಕಾದಾಗ ಸ್ಟ್ರಿಕ್ಟ್ ಇರ್ತಾ ಇದ್ರು, ಇಲ್ಲ ಅಂದ್ರೆ ಜೋವಿಯಲ್ ಆಗಿರ್ತಾರೆ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಏನಂದ್ರೆ ತಾತ ಅಜ್ಜಿ ಇದ್ರಲ್ಲ ಮನೇಲಿ, ಒಂದೇ ಮನೆ ಅಲ್ವಲ್ಲ,
ಒಂದೇ ಮನೆ ಅಲ್ವಾ ಅದು, ಸೊ ಅದಕ್ಕೆ ಅವ್ರಿಗೆ ಭಯಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಒಂದು ಭಯ ಇತ್ತು. ಚಾನ್ಸ್ ಸಿಗ್ತಿರ್ಲಿಲ್ಲ. ಸೊ ನಾವು ಏನೇ ತಪ್ಪು ಮಾಡಿ ಏನೇ ಇದು ಮಾಡಿದ್ರು ಹೋಗಿ ನಮ್ಮ ತಾತನ ಪಕ್ಕ ಕೂತ್ಕೊಂಡು ಬಿಡ್ತಾ ಇದ್ದೆ. ಸೊ ಅವಾಗ ಅವ್ರಲ್ಲಿ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಸುಮ್ನೆ ಬಂದು ವಾಪಸ್ ಹೊಟ್ಟೋಗ್ತಾ ಇದ್ರು. ಸೊ ಅವ್ರ ಮುಂದೆ ತಾತನ ಮುಂದೆ ಅಂತ ಯಾರು ಬಿಟ್ಟಿದ್ರಲ್ಲ ನೀವು, ಆ ಟೆಕ್ನಿಕ್ ಕಲ್ತ್ ಬಿಟ್ಟಿದ್ರಿ ಅನ್ಸುತ್ತೆ. ತಾತನ ಜೊತೆ ಕೂತ್ರೆ ಎಸ್ಕೇಪ್. ತಾತನ ಮುಂದೆ ಯಾವತ್ತು ಭಯಂಗಿಲ್ಲ. ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಯಾವಾಗ್ಲೂ ನೀನು ಟ್ಯೂಷನ್ ಕಳಿಸ್ತಾ ಇದ್ರು, ಆಮೇಲೆ ಮನೇಲಿ ಓದಿಸ್ತಾ ಇದ್ರು. ಸೊ ಅದಕ್ಕೆ ಬೈತಾ ಇದ್ರು, ಮನೇಲಿ ಓದಲ್ಲ ನೀನು ಅಂತ. ನಮ್ಮ ತಾತಂದು ಏನಿತ್ತು ಅಂದ್ರೆ, ಈಗ ಸ್ಕೂಲ್ ಕಳ್ಸೋದೇ ಓದಕ್ಕೆ, ತಿರ್ಗಾ ಮನೇಲೂ ಓದಂಗಿದ್ರೆ ಏನಕ್ಕೆ ಸ್ಕೂಲಿಗೆ ನಾವು ಕಳಿಸ್ಬೇಕು ಅಂತ ಅವ್ರದ್ದೊಂದು ವಾದ ಇತ್ತು. ಸೊ ಅದಕ್ಕೆ ಏನಾದ್ರು ಹೋಮ್ವರ್ಕು ಟ್ಯೂಷನ್ ಬಂದ್ರೆ ಹೋಗಿ ಅವ್ರ ಪಕ್ಕ ಕೂತ್ಕೊಳ್ತಾ ಇದ್ದೆ. ಸೊ ಅವಾಗ ಸೇಫ್ ನಾನು. ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಹೆಂಗಿರ್ತಾ ಇದ್ರು ನೀವು ಆ ಟೈಮಲ್ಲಿ ಚಿಕ್ಕವರಿದ್ದಾಗ? ಚಿಕ್ಕಪ್ಪ ಜೊತೆ ದೊಡ್ಡಪ್ಪ ಚಿಕ್ಕಪ್ಪ ಇಬ್ರು ಅಷ್ಟೇ. ಅವ್ರು ಯಾವತ್ತು ಅಂಕಲ್ಸ್ ತರ ಅಂದ್ರೆ ತುಂಬಾ ಬುದ್ಧಿವಾದ ಹೇಳೋದು, ಬೈಯೋದು, ಸ್ಟ್ರಿಕ್ಟ್ ಆಗಿರೋದು ಆ ಥರ ಯಾವತ್ತೂ ಯಾರೂ ಇದ್ದೇ ಇರಲಿಲ್ಲ. ಎಲ್ಲರೂ ತುಂಬ ಖುಷಿಯಾಗಿ, ತುಂಬ ಲೀನಿಯಂಟ್ ಆಗಿ ಏನು ಹೇಳಬೇಕು ಅದನ್ನ ಖುಷಿಯಿಂದಾನೆ ಪ್ರೀತಿಯಿಂದಾನೆ ನಮಗೆ ಹೇಳ್ತಾ ಇದ್ರು. ಆಮೇಲೆ ಚಿಕ್ಕಪ್ಪ ನನಗೆ ಅಂತೂ ತುಂಬ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸು. ಸೊ ಆ ಥರ ಎಲ್ಲ ಒಟ್ಟಿಗೆ ನಮ್ಮ ಹೋಲ್ ಫ್ರೆಂಡ್ಸ್ ಗ್ರೂಪೇ ಒಂಥರ ಸೇಮ್ ಇರ್ತಾ ಇತ್ತು. ಅದೇ ರೀತಿ ದೊಡ್ಡಪ್ಪನ ಜೊತೆನೂ. ನಿಮ್ಮ ಮತ್ತೆ ತಮ್ಮ ನಡುವಿನ ಬಾಂಧವ್ಯ ಹೆಂಗಿದೆ ಈಗಲ್ಲ, ಚಿಕ್ಕವರಿದ್ದಾಗ ಸಖತ್ತು ಜಗಳ ಆಡ್ತಾ ಇದ್ವಿ, ತುಂಬಾ ಮುನ್ಸ್ಕೊಳ್ತಾ ಇದ್ದ. ನಾನು ತುಂಬಾ ಅವನ್ನ ತಮಾಷೆ ಮಾಡ್ತಾ ಇದ್ದೆ, ಇಲ್ಲ ಅವನನ್ನ ತುಂಬಾ ತಮಾಷೆ ಮಾಡ್ತಿದ್ದ. ಆಗಾಗ ಅಟ್ಲೀಸ್ಟ್ ವೀಕ್ಲಿ ಇಲ್ಲ ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಒಂದು ದೊಡ್ಡ ಜಗಳ ಆಡ್ತಾ ಇದ್ವಿ. ಬಟ್ ಇವಾಗ ಜಗಳ ಆ ಥರ ಏನಿಲ್ಲ, ತುಂಬಾ ಖುಷಿಯಾಗಿ ತುಂಬಾ ಕ್ಲೋಸ್ ಆಗಿ ಆರಾಮಾಗಿರ್ತೀವಿ. ಮೇಘ, ನಿಮ್ಮ ಮನೆಯಲ್ಲಿ ಹಬ್ಬ ಅಂತ ಬಂದಾಗ ಫ್ಯಾಮಿಲಿ ಎಲ್ಲ ಅಂದ್ರೆ ಈಗ ಸೆಲೆಬ್ರಿಟಿ ನೀವು, ಆ ಟೈಮಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು? ಅಂದ್ರೆ ಹಬ್ಬ ಅಂದ್ರೆ ಈಗ್ಲೂ ಅದೇ ಹಬ್ಬನೇ, ಆಗ್ಲೂ ಅದೇ ಹಬ್ಬನೇ, ಡಿಫ್ರೆನ್ಸ್ ಏನೂ ಇಲ್ಲ. ಈಗ ಸ್ವಲ್ಪ ಜಾಸ್ತಿ ಚೆನ್ನಾಗಿ ರೆಡಿ ಆಗ್ತಿದ್ವಿ, ಇವಾಗ ಚೆನ್ನಾಗಿ ಈಗ ಫೋಟೋ ತಗೊಂಡು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ಬೋದು ಅನ್ನೋದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ರೆಡಿ ಚೆನ್ನಾಗಿ ಆಗ್ತಾ ಇದ್ವಿ. ಆವಾಗೆಲ್ಲ ಅಷ್ಟೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಸೊ ಹೆಂಗಂದ್ರೆ ಹಂಗೆ ರೆಡಿ ಆಗ್ತಾ ಇದ್ವಿ. ನಿಮ್ ಡ್ಯಾನ್ಸ್ ಬಗ್ಗೆ, ಈಗ ಬೆಂಕಿ ಡ್ಯಾನ್ಸು, ಹುಕ್ ಸ್ಟೆಪ್ಪಿಗೆ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು ಅಂತ ಹೇಳಿ ಅದನ್ನ ನೋಡ್ಬಿಟ್ಟು ರೀಲ್ಸ್ಗಳೆಲ್ಲ ಜಾಸ್ತಿನೂ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಪೇರೆಂಟ್ಸ್ ಏನು ಹೇಳ್ತಾರೆ? ನಮ್ಮ ಅಮ್ಮ ಅಪ್ಪ ಈಗಲೂ ದಿನಕ್ಕೆ ಒಂದ್ಸತಿನಾದ್ರೂ ಹಾಡು ಹಾಕೊಂಡು ಟಿವಿಲಿ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಅಷ್ಟು ಇಷ್ಟ ಆಗೋಗಿದೆ ಆ್ಯಕ್ಚುಲಿ ಆ ಹಾಡು. ತಮ್ಮ ಮಕ್ಕಳು ಮಾಡಿರೋ ಒಂದು ಸಾಂಗ್ ಅದಿಷ್ಟು ಚೆನ್ನಾಗಿ ಹಿಟ್ ಆಗಿ ಎಲ್ಲರೂ ಅದನ್ನ ಇಷ್ಟಪಡ್ತಿದ್ದಾರೆ ಅಂದಾಗ ನಮ್ಗಿನ್ನ ನಮ್ಮ ತಂದೆ ತಾಯಿಗಳು ತುಂಬಾ ಖುಷಿ ಪಡ್ತಾರಲ್ವಾ. ಸೊ ಆ ಖುಷಿ ನನಗೆ ಅವರಲ್ಲಿ ಕಾಣಿಸ್ತು, ತುಂಬಾ ಹೆಮ್ಮೆ ಅವ್ರಿಗೆ. ಆಕ್ಚುಲಿ ಡ್ಯಾನ್ಸ್ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ದೀರಾ ಅಥವಾ ಹೆಂಗೆ? ಅದಕ್ಕೆ ನೀವು ಕಷ್ಟಪಟ್ಟಿದ್ದೀರಾ ಪ್ರಾಕ್ಟೀಸ್ ಮಾಡಕ್ಕೆ? ಈ ಸಿನಿಮಾದ ಗ್ರಾಮಾಯಣ ಈ ಸಿನಿಮಾಗ ಒಂದು 2-3 ಡೇಸ್ ಪ್ರಾಕ್ಟೀಸ್ ಮಾಡಿದ್ವಿ. ಸಿನಿಮಾದ ಕತೆ ಬಗ್ಗೆ ಹೇಳೋದಾದ್ರೆ, ಗ್ರಾಮಾಯಣ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು, ಏನ್ ಲೀಡ್ ಮಾಡ್ತಾ ಇದ್ದೀರಾ ಅಂತ? ಕತೆ ಹೇಳಿ ಅಂತ ಹೇಳ್ತಾರೆ. ಕತೆ ಹೇಳ್ತಾ ಇಲ್ಲ. ಏನಂದ್ರೆ ನಾನು ಸೀನಾ ಅಂತ, ಇದು ಒಂದು ಊರಿನ ಕತೆ. ಸೊ ಡೈರೆಕ್ಟರ್ ಏನಂದ್ರೆ ಈ ಊರಿನ ಕತೆನ ಸೀನಿನ ಮೂಲಕ ಹೇಳ್ತಾರೆ. ಅಂದ್ರೆ ಗ್ರಾಮಾಯಣದಲ್ಲಿ ರಾಮಾಯಣ ಹೇಳಕ್ ಹೊರಟಿದ್ದೀರಾ? ಅಂದ್ರೆ ಎಲ್ಲಾ ಊರಿಗೂ ಒಂದು ಗ್ರಾಮಾಯಣ ಒಂದ್ ಕತೆ ಇದ್ದೇ ಇರುತ್ತಲ್ಲ. ಸೊ ಇದು ಈ ಊರಿನ ಒಂದು ಗ್ರಾಮಾಯಣ, ಈ ಊರಿನ ಒಂದು ಕತೆ, ಊರಲ್ಲಿ ಆಮೇಲೆ ತುಂಬಾ ಜನಕ್ಕೆ ಈಸಿಯಾಗಿ ಕನೆಕ್ಟ್ ಆಗುವಂತ ಕತೆ. ತುಂಬಾ ನಮ್ಮ ಕನ್ನಡತನ ಇದೆ ಈ ಕಥೆಯಲ್ಲಿ. ಆಮೇಲೆ ನಮ್ಮ ಕಲ್ಚರ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ನೋಡ್ಬೋದು. ಆಮೇಲೆ ತುಂಬಾ ಈಗ ಒಂದು ಒಳ್ಳೆ ಲವ್ ಸ್ಟೋರಿ ಕೂಡ ಇದೆ. 2 ಕ್ಯಾರೆಕ್ಟರ್ದು ಒಂದು ಲವ್ ಸ್ಟೋರಿ, ಒಂದಷ್ಟು ಆಕ್ಷನ್ ಸೀಕ್ವೆನ್ಸು, ಆಮೇಲೆ ಒಂದು ಮೆಸೇಜ್ ಕೂಡ ಇದೆ. ಕಂಪ್ಲೀಟ್ ಎಂಟರ್ಟೈನಿಂಗ್ ಮೂವಿ ಇದು. ಸೀನಾ ಫುಲ್ ಫೈಟ್ ಮಾಡ್ತಾರ ಅಥವಾ ಸಾಧುನ? ಇದರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ. ಓಕೆ. ಸೀನನಿಗೆ ಕನೆಕ್ಟ್ ಆದ ಪಾತ್ರದ ಹೆಸರೇನು? ಹೇಳಲ್ಲ. ಅದೇ ಸಾಂಗ್ ಚೆನ್ನಾಗಿ ಬಿಡಿಸ್ಕೊತಾ ಇದೀರಾ ನೋಡಿದ್ರೆ. ನೆಕ್ಸ್ಟ್ ಸಾಂಗ್ ಅಲ್ಲಿ ನೆಕ್ಸ್ಟ್ ಸಾಂಗ್ ಅದೇ ಆ ಪಾತ್ರದ ಹೆಸರು ಮೇಲೆ ಸಾಂಗ್ ಇರೋದು. ಓಕೆ. ಸೊ ಅದ್ ಬಿಟ್ಬಿಟ್ರೆ ನೀವು ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಬಿಡಲ್ಲ. ಎಲ್ಲಿ ಕನೆಕ್ಟ್ ಆಗ್ತೀರಾ? ಸೀನನಿಗೆ ಎಲ್ಲಿ ಪರಿಚಯ ಆಗೋದು? ಪರಿಚಯ ಪಿಕ್ಚರ್ ಅಲ್ಲಿ ಇಲ್ಲ, ಪಿಕ್ಚರ್ ಮುಂಚೆನೆ ಪಿಕ್ಚರ್ ಮುಂಚೆ ಇದು ಏನಾದ್ರು ವರ್ಕ್ಶಾಪ್ ಮಾಡ್ತೀವಲ್ಲ. ವರ್ಕ್ಶಾಪ್ ಅಂದ್ರೆ ಈ ನನ್ನ ಪಾತ್ರ ಹೆಂಗೆ ಅಂತ ಅಂದ್ರೆ ತುಂಬಾ ಒಂದು ಗಟ್ಟಿ ಗಿತ್ತಿ ಅಂತ ಹೇಳ್ತಾರೆ ಗೊತ್ತಾ ನಮ್ ಕಡೆ, ಆ ತರ ಹುಡುಗಂಗೆ ಈಕ್ವಲ್ ಆಗಿ ನಿಂತ್ಕೊಳ್ಳೋ ಅಂತ ಒಂದು ಪಾತ್ರ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಏನೇ ಬಂದ್ರು ಎದುರು ನಿಲ್ಲೋ ಅಂತ ಪಾತ್ರ. ಅಂದ್ರೆ ಯಾವ ಪೀರಿಯಡ್ ಅಲ್ಲಿ ನಡೆಯುವಂತ ಕತೆ ಇದು? ಇದೊಂದು 2000 ಇಂದ 2015. ನಮ್ಮ ಡೈರೆಕ್ಟರ್ ಯಾವಾಗ್ಲೂ ಹೇಳ್ತಾರೆ, ಯಾವಾಗ ಬ್ಲ್ಯಾಕ್ ಅಂಡ್ ವೈಟ್ ಫೋನ್ ಸ್ಟಾರ್ಟ್ ಆಯ್ತು ಇಂದ ಈಗ ಸ್ಮಾರ್ಟ್ ಫೋನ್ ಬಂತಲ್ಲ,
ಸೊ ನಮ್ಮ ಕತೆ ಆ ಥರ ಅಂದ್ರೆ ನೀವು 2000 ಇಂದ 2015 15 ವರ್ಷದಲ್ಲಿ ನಡೆಯುವಂತ ಕಥೆಯಲ್ಲಿ ನಿಮ್ಮ ಪಾತ್ರದ ಶೇಡ್ಗಳು ಬದಲಾಗ್ತಾ ಹೋಗುತ್ತಾ ಅಥವಾ ಅದೇ ಇದ್ರಲ್ಲಿ ಇರುತ್ತಾ? ಅಂದ್ರೆ ಪಾತ್ರಕ್ಕೆ ಒಂದು ಆರ್ಕ್ ಇದ್ದೇ ಇರುತ್ತೆ, ಒಂದು ಹೈ ಒಂದು ಲೋ, ಒಂದು ಟ್ರಾವೆಲ್ ಜರ್ನಿ ಇದ್ದೇ ಇರುತ್ತೆ. ಒಂದು 7-8 ಇಯರ್ಸ್ ಅಲ್ಲಿ ನಡೆಯುವಂತ ಒಂದು ಕತೆ ಇದು. ಕಾಣಿಸುತ್ತೆ ಪಾತ್ರಗಳು ಚೇಂಜ್ ಆಗೋದು. ನೀವು ಈ ಕತೆ ಒಪ್ಕೊಳ್ಳೋಕ್ ಕಾರಣ ಏನು? ನಿರ್ದೇಶಕರು ಯಾವಾಗ ಬಂದ್ರು? ಆ ಟೈಮಲ್ಲಿ ಕಥೆಯನ್ನ ಯಾವ ರೀತಿ ನಿಮಗೆ ಒಪ್ಸಿದ್ರು ಅಂತ ಹೇಳಿ? ಸೊ ಇದು ಆಕ್ಚುಲಿ ನಾನು ಅನಂತ ವರ್ಸಸ್ ನುಸ್ರತ್ ಸಿನಿಮಾ ಮಾಡ್ತಿದ್ದೆ. ಅವಾಗ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ರವಿ ಅವರು ಅಂತ. ಸೊ ಅವ್ರು ನನಗೆ ಹೇಳಿದ್ರು ಈ ಥರ ಚಂದ್ರು ಅವ್ರು ಅಂತ ಒಂದು ಕತೆ ಹೇಳ್ತಾರೆ, ಸುಮ್ಮನೆ ಕೇಳಿ ಅಂತ. ಫಸ್ಟ್ ಟೈಮ್ ಈ ಕತೆ ಕೇಳಿದ್ದು ಬರೀ ನಾನು ಒಂದು 20 ನಿಮಿಷ ಅಷ್ಟೇ. 20 ನಿಮಿಷ ಒಂದು ಕತೆದೊಂದು ಒಂದು ಲೈನ್ ಥರ ಹೇಳಿದ್ರು. ಈ ಕೇಳಿದ ತಕ್ಷಣವೇ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ಈ ಕತೆನೂ ಯಾವ ಥರ ಅಂದರೆ ಜೀವನದ ಥರ, ನಿಮಗೆ ಒಂದು ಕಂಪ್ಲೀಟ್ ಆರ್ಕ್ ಇಲ್ಲ, ತುಂಬ ಇನ್ಫಾರ್ಮೇಷನ್ಗಳು ಓಪನ್ ಆಗ್ತಾ ಇರುತ್ತೆ. ಒಂದು ಊರನ್ನ ಎಲ್ಲ ರೀತಿಯಿಂದ ನೀವು ಒಂದು ಊರನ್ನ ಎಲ್ಲ ಡೈಮೆನ್ಷನ್ನಿಂದ ಆ ಊರನ್ನ ನೋಡ್ಬೋದು. ಆಮೇಲೆ ಒಂದು ಕ್ಲೈಮ್ಯಾಕ್ಸಲ್ಲಿ ಎಲ್ಲದು ಒಟ್ಟಿಗೆ ಬರುತ್ತೆ. ಈ ಕತೆಗೆ ನೀವು ಬಂದಿದ್ದು ಯಾವಾಗ? ಯಾಕಂದ್ರೆ ಈ ಗ್ರಾಮಾಯಣ ಸಿನಿಮಾಕ್ಕೆ ಬೇರೆ ಹೀರೋಯಿನ್ ಇದ್ರು, ಆ ಪ್ಲೇಸ್ಗೆ ನೀವು ಬರ್ತೀರಾ, ಅದ್ ಯಾವ ಸಂದರ್ಭದಲ್ಲಿ? ಕಥೆಯನ್ನ ಮತ್ತೆ ಒಪ್ಕೊಳ್ಳಕ್ಕೆ ರೀಸನ್ ಏನ್ ನೀವು ಅಂತ? ನಾನ್ ಬಂದಿದ್ದು ಮೇ ಬಿ ಇದೊಂದು ಸಿನಿಮಾದೊಂದು ಒಂದಷ್ಟು ದೊಡ್ಡ ಜರ್ನಿ ಇದೆ. ನಾನು ಬಂದಿದ್ದು ಲಾಸ್ಟ್ ಒಂದು 2-3 ವರ್ಷದ ಹಿಂದೆ ನಾನು ಬಂದು ಜಾಯ್ನ್ ಆಗಿದ್ದು. ನನಗೆ ಒಪ್ಕೊಳ್ಳೋದಕ್ಕೆ ಕಾರಣ ಕತೆ. ನಮ್ಮ ಗ್ರಾಮಾಯಣದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಏನಿದೆ, ಪ್ರತಿಯೊಂದು ಕ್ಯಾರೆಕ್ಟರು ಕೂಡ ಒಂದೊಂದು ಕತೆ ಹೇಳುತ್ತೆ. ಇವ್ರು ಹೀರೋ, ನಾನು ಹೀರೋಯಿನ್ ಅಂತಲ್ಲ, ನಾವಿಬ್ರು ಒಂದು ಪಾತ್ರ. ನಮ್ಮ ಜೊತೆಗೆ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದ್ರುಗಳದ್ದು ಒಂದೊಂದು ಪಾತ್ರ. ಸೊ ಅವ್ರೂ ಒಂದೊಂದು ಕತೆ ಹೇಳ್ತಾರೆ, ನಾವಿಬ್ರು ಒಂದೊಂದು ಕತೆ ಹೇಳ್ತಾ ಇದೀವಿ. ಸೊ ಎಲ್ಲ ಸೇರಿದ್ರೆ ಗ್ರಾಮಾಯಣ. ಕನ್ನಡದ ಬಗ್ಗೆ ಆಗಿರ್ಬೋದು, ನಮ್ಮ ಕಲ್ಚರ್ ಬಗ್ಗೆ ಆಗಿರ್ಬೋದು, ನಮ್ಮ ರೈತರ ಬಗ್ಗೆ ಆಗಿರ್ಬೋದು, ಅಲ್ಲಿ ನಡೆಯೋವಂಥ ಸುದ್ದಿಗಳ ಬಗ್ಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ನನಗೆ ಪಾತ್ರ ಹಾಗೂ ಕತೆ, ಆಮೇಲೆ ಟೀಮ್, ಎಸ್ಪೆಷಲಿ ಟೀಮ್, ನಮ್ಮ ಲಹರಿ ಪ್ರೊಡಕ್ಷನ್, ನಮ್ಮ ಶ್ರೀಕಾಂತ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಟರ್ ಚಂದ್ರು. ಐ ಆಮ್ ವೆರಿ ಪ್ರೌಡ್. ವಿತ್ ಗ್ರಾಮಾಯಣ ಟೀಮ್. ಹಂಗೆ ಅಂದ್ರೆ ಒಂದ್ ಟೈಮು ಇದು ಸಿನಿಮಾ ಶೂಟಿಂಗ್ ಆಗುತ್ತೆ, ಸಡನ್ ಆಗಿ ನಿಂತು ಹೋಗುತ್ತೆ. ಸೆಕೆಂಡ್ ಟರ್ಮ್ ಶುರುವಾದಾಗ ನಿಮ್ಗೆ ಏನಾದ್ರೂ ಬದಲಾವಣೆ ತರಬೇಕಾಕಂದ್ರೆ ಆವಾಗಿನ ಕತೆಗೂ ಇವಾಗ ನೋಡೋ ರೀತಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಪ್ರೇಕ್ಷಕರು ಎಲ್ಲದರಲ್ಲೂ ಚೇಂಜಸ್ ಬಯಸ್ತಾರೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ಟೆಕ್ನಿಕಲ್ ವೈಸ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಎಲ್ಲ ಚೇಂಜ್ ಮಾಡಿದ್ರ ಹೇಗೆ? ಅಂದ್ರೆ ಈ ಕಂಪ್ಲೀಟ್ ಫಸ್ಟ್ ಇಂದ ಶೂಟ್ ಮಾಡಿದ್ದೆ, ಸೇಮ್ ಅದೇ ಕತೆನ ಇಟ್ಕೊಂಡು ಅದು ಇನ್ನೂ ಮಾಡಿಫೈ ಮಾಡಿ ಸ್ಟ್ರಾಂಗ್ ಆಯ್ತು, ಇನ್ನೂ ಸ್ಟ್ರಾಂಗ್ ಆಯ್ತು, ಇನ್ನೂ ಒಂದು ಸ್ವಲ್ಪ ಎಡಿಟ್ ಮಾಡಿ ಇನ್ನೂ ಚೆನ್ನಾಗಾಯ್ತು ಕತೆ ಕೂಡ. ಆಮೇಲೆ ಬಟ್ ಮ್ಯೂಸಿಕ್ ಡೈರೆಕ್ಟರು DOP ಅವರು ಕೂಡ ಚೇಂಜ್ ಆದ್ರು. ಬಟ್ ಇದೇನಂದ್ರೆ ಒಂದೊಂದು ಕತೆಗಳನ್ನ ಏನಂತಾರೆ, ಅದು ಟೈಮ್ಲೆಸ್ ಕತೆ ಅಂತ ಹೇಳ್ತಾರೆ. ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಂದರೆ ಗ್ರಾಮಾಯಣ ಕತೆ ಇನ್ನೊಂದು 10 years ಆದಮೇಲೂ ಆ ಕತೆ ಮಾಡ್ಬೋದು. ಅದು ಇನ್ನೂ ತುಂಬ ರೆಲೆವೆಂಟ್ ಆಗಿರುತ್ತೆ ಈಗಿನ ಸೊಸೈಟಿಗೆ, ಈಗಿನ ಜನಕ್ಕೆ. ಅದು ಔಟ್ಡೇಟೆಡ್ ಆಗಲ್ಲ, ಯಾಕಂದರೆ ಆ ಕತೆ ಬಂದು ಆ ಥರ ಒಂದು ಕತೆ. ಸೊ ಅದ್ರ ಆಮೇಲೆ ಕಥೆಯಲ್ಲೂ ಏನೋ ಇತ್ತು, ಅದರಿಂದ ನಮಗೆ ಇಷ್ಟು ವರ್ಷ ಕತೆ ಜೊತೆ ಜರ್ನಿ ಮಾಡೋಕ್ಕೆ ಸಾಧ್ಯವಾಯಿತು. ಆಮೇಲೆ ಈಚ್ ಟೈಮ್ ಅದು ಶೂಟಿಂಗ್ ಹೋದಾಗ ಅಷ್ಟೇ ಎಕ್ಸೈಟಿಂಗ್, ಅಂದರೆ ಖುಷಿ ಕೊಡ್ತಾಯಿತ್ತು. ಒಂದೊಂದು ಸೀನ್ ಮಾಡೋಕ್ಕೂ ತುಂಬ ಖುಷಿ ಅನಿಸ್ತಾ ಇತ್ತು. ಸೊ ಅದರಿಂದ ಅನಿಸುತ್ತೆ ನಾವು ಇಷ್ಟು ವರ್ಷ ಆಗಲ್ಲ ಅಂತ ಹೇಳ್ದೆ ಇದನ್ನ ಮುಗಿಸ್ಕೊಂಡು. ಈಗ ಅಪರ್ಣ ಅವರ ಕೊನೆ ಸಿನಿಮಾ ಇದು. ಸೊ ಅವ್ರು ಎಷ್ಟು ಡ್ಯೂರೇಷನ್ ಅಲ್ಲಿ ಇದ್ರು? ಅವರಿಗೆ ವಾಯ್ಸ್ ಅವರೇ ಡಬ್ ಮಾಡಿದ್ದಾರಾ ಹೇಗೆ ಅಂತ? ಇಲ್ಲ, ವಾಯ್ಸ್ ಅವ್ರಿಗೆ ಬೇರೆ ಒಬ್ರು ಕೊಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದಾರೆ. ನಮಗೆ ಕೇಳಿದ ತಕ್ಷಣ ಶಾಕ್ ಆಗೋಯ್ತು, ಹಿಂಗೆ ಇಷ್ಟೊಂದು ಹತ್ತಿರ ಇದೆ ಅವ್ರ ವಾಯ್ಸ್ಗೆ ಅಂತ. ಆಮೇಲೆ ಅಪರ್ಣ ಅವ್ರಿಗೆ ಈ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ, ಆಮೇಲೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅನ್ಸುತ್ತೆ. ಯಾಕಂದರೆ ಅವರು ತುಂಬ ವರ್ಷ ಆದಮೇಲೆ ತಿರ್ಗಾ ಸಿನಿಮಾ ಮಾಡಿದ್ದು. ಆಮೇಲೆ ಅವ್ರು ಕೂಡ ನನ್ನ ತಾಯಿ ಪಾತ್ರ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಈಗ ನಿಮ್ಮ ತಾಯಿ ಮಗ ಅಂತ ಹೇಳಿದ್ಮೇಲೆ ಒಂದಿಷ್ಟು ಮಾತುಕತೆ ನಡೆದಿರತ್ತೆ, ಏನಾದ್ರೂ ಹೇಳಿದ್ಯಾ? ಅಂದರೆ ಅವ್ರ ಕ್ಯಾರೆಕ್ಟರ್ದು ಕಂಪ್ಲೀಟ್ ಡೆಡ್ ಆಪೋಸಿಟ್ ಇದೆ ಇಲ್ಲಿ ಸಿನಿಮಾದಲ್ಲಿ ಮಾಡಿರೋ ಒಂದು ಕ್ಯಾರೆಕ್ಟರ್. ನೀವು ಅಲ್ಲಿ ಸ್ಕ್ರೀನಲ್ಲಿ ಅವ್ರನ್ನ ನೋಡಿದ್ರೆ ಇದು ಇವರ ಅಂತ ಒಂದು 2 ಸಲ ಯೋಚನೆ ಮಾಡ್ತೀರಾ, ಯಾಕಂದರೆ ಅಷ್ಟು ಬೇರೆ ಥರನೇ ಕ್ಯಾರೆಕ್ಟರ್ ಇದೆ. ಸೊ ಅದು ಆಮೇಲೆ ಲ್ಯಾಂಗ್ವೇಜು ಒಂಚೂರು ಬೇರೆ. ಆಮೇಲೆ ಶೂಟಿಂಗ್ ಟೈಮಲ್ಲಿ ಏನಂದರೆ ಅವ್ರ ಕ್ಯಾರೆಕ್ಟರಲ್ಲಿ ಒಂದು ಏನಂತಾರೆ, ಎರಡಕ್ಕೆ ಹಾಕೊಂಡು ಮಾತಾಡಬೇಕು. ಅವ್ರು ಕಚ್ಚಿ ತಿಂದು ಬಾಯಲ್ಲೂ ಒಂದ್ಸಲಿ ಸುಟ್ಟೋಗಿತ್ತು. ಒಂದು ಸೀನ್ ಇದೆ ನಂದು ಆಮೇಲೆ ಅಪರ್ಣ ಅವ್ರದ್ದು. ಅದರಲ್ಲಿ ಏನಂದರೆ ಸೊ ಅದರಲ್ಲಿ ಏನೋ ಒಂದು ಬೈಯೋ ಥರ ಏನೋ ಒಂದು ಸೀನ್ ಇದೆ. ಅವತ್ತು ನಮ್ಮಮ್ಮ ಬೇರೆ ಬಂದ್ಬಿಟ್ಟಿದ್ರು. ಸೊ ಅವ್ರಿಗೆ ನಿಮ್ಮಮ್ಮ ಮುಂದೆ ಮಾಡೋಕ್ಕಾಗಲ್ಲ, ಅವ್ರು ಕ್ಯಾರವಾನ್ಗೆಲ್ಲರೂ ಹೋಗ್ಲಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ಮಾಡಿದ್ರು. ಸೊ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು? ಕಡೂರಲ್ಲಿ ಮೇನ್ ಬಂದು ಕಡೂರ್ ಹತ್ರ ದೇವನೂರು ಅಂತ ಒಂದು ಊರಿದೆ. ದೇವನೂರಲ್ಲಿ ನಮ್ಮ ಡೈರೆಕ್ಟರ್ ಬಂದು ದೇವನೂರಿಂದ. ಸೊ ಇದು ಎಷ್ಟೊಂದು ಕಥೆಯಲ್ಲಿ ಬರೋ ಸೀಕ್ವೆನ್ಸ್ಗಳು ಅವ್ರ ಊರಲ್ಲಿ ನಡೆದಿರೋ ಚಿಕ್ಕ ಇನ್ಸಿಡೆಂಟ್ಗಳನ್ನ ತೊಗೊಂಡು
ಒಂದು ಕತೆ ಮಾಡಿದ್ದಾರೆ. ಸೊ ಹಲವಾರು ಈಗ ಮೋಸ್ಟ್ಲಿ ಅವ್ರ ಊರಲ್ಲಿ ಸೀನಾ, ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರು, ಆಮೇಲೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಘಟನೆಗಳನ್ನೆಲ್ಲ ತೊಗೊಂಡು ಈ ಸಿನಿಮಾನ ಮಾಡಿರೋದು. ಸೊ ಮೇಯ್ನ್ ಬಂದು ದೇವನೂರು, ಕಡೂರಲ್ಲಿ ಮಾಡಿದ್ದೀವಿ, ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಒಂದಷ್ಟು ಪೋರ್ಷನಲ್ಲಿ ಮಾಡಿದ್ದೀವಿ, ದೇವರಾಯನ ದುರ್ಗದಲ್ಲಿ ಮಾಡಿದ್ದೀವಿ, ಚನ್ನಪಟ್ಟಣಲ್ಲಿ ಮಾಡಿದ್ದೀವಿ, ಕನಕಪುರ, ಮೇಘ ಅರ್ಧ ಕತೆ. ರಾಮಾಯಣದ ಜೊತೆಗೆ ಇನ್ಯಾವ್ದು ಕ್ಯಾರೆಕ್ಟರ್ ಅಂದ್ರೆ ಯಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀರಾ ನೀವು ಅಂತ? ಚೀತಾ ಒಂದೇ, ನಂದು ಪ್ರಜ್ವದ್ ಕಲೈ ಮಾಸ್ಟರ್ ಡೈರೆಕ್ಷನ್ ಚೀತಾ ಒಂದು. ಅದ್ ಬಿಟ್ರೆ ಈಗ ಇನ್ನ ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ. ವಿನಯ್ ಅವರು ರಾಮಾಯಣದ ಜೊತೆಗೆ ಸಿಟಿ ಲೈಟ್ಸ್, ಆ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಮಾಡ್ತಾ ಇದೆ. ತುಂಬಾ ಜನ ಹೇಳ್ತಿದ್ದಾರೆ ರಾಮಾಯಣ ಜೊತೆಗೆ ಸಿಟಿ ಲೈಟ್ಸ್ ಎರಡೂ ವಿನಯ್ ಅವರ ಲೈಫನ್ನೇ ಚೇಂಜ್ ಮಾಡುತ್ತೆ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಕತೆ ಜೊತೆಗೆ ಪಾತ್ರ ಕೂಡ ಅನ್ನುವಂಥದ್ದು. ಸೊ ನಿಮಗೆ ಇದು ಯಾರು ಹೇಳಿಲ್ವಾ ಗೊತ್ತಿಲ್ಲ, ಬಟ್ ನಮ್ ಕಿವಿಗೆ ಬಿದ್ದಿರೋದನ್ನೇ ಹೇಳ್ತಾ ಇದ್ದೀನಿ. ಸಿಟಿ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಈಗ ತಾನೇ ಶೂಟಿಂಗ್ನ ಮುಗಿಸಿದ್ದೀವಿ. ತುಂಬಾ ಒಳ್ಳೆ ಹಾಡುಗಳು, ತುಂಬಾ ಒಳ್ಳೆ ಕತೆ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಆಗ್ತದೆ. ಎರಡು ಸಿನಿಮಾ ಬಗ್ಗೆನೂ ಜನರಲ್ಲಿ ತುಂಬಾ ಒಂದಷ್ಟು ಪಾಸಿಟಿವ್ ಹೋಪ್ ಇದೆ. ಆಮೇಲೆ ಖುಷಿಯಿಂದ ಕಾಯ್ತಿದ್ದಾರೆ ಸಿನಿಮಾ ಬರೋಕ್ಕೆ. ಸೊ ತುಂಬಾ ಖುಷಿ ಕೊಡ್ತಾ ಇದೆ. ಒಂದು ನೋವು ಕೂಡ ಇತ್ತು, ವಿನಯ್ ಅವರು ತುಂಬಾ ಲೇಟ್ ಮಾಡ್ತಾರೆ. ಅಂದ್ರೆ ವಿನಯಿಂದ ಅಲ್ಲ, ಅದು ಬೇರೆ ಬೇರೆ ರೀತಿಯಿಂದ ಇರಬಹುದೇನೋ, ಸಿನಿಮಾ ಡಿಲೇ ಆಗೋದು, ರಿಲೀಸ್ ಆಗಕ್ಕೆ ಡಿಲೇ ಆಗ್ತಾ ಇತ್ತು ಅಂತ ಹೇಳಿ. ಯಾವತ್ತೂ ಅನಿಸ್ತಾ ಇರ್ಲಿಲ್ವಾ ಯಾಕೆ ಇವ್ರು ಬೇಗ ರಿಲೀಸ್ ಮಾಡಲ್ಲ, ಮಾಡಿ 1 ವರ್ಷ 2 ವರ್ಷ ಆದ್ಮೇಲೆ ಆಗ್ತಾ ಇದ್ದಾಗ ಒಂದ್ ಸ್ವಲ್ಪ ನೋವಾಗಿದ್ಯಾ? ಆ ಥರ ಒಂದೊಂದ್ಸಲಿ ಆಗುತ್ತೆ, ಬಟ್ ಎಲ್ಲ ಆಗಬೇಕಾಗಿದ್ದು ಕರೆಕ್ಟಾಗಿ ಆಗುತ್ತೆ. ಅದೆಲ್ಲ ಅದೇ ಹುಡುಕ್ತಾ ಇರುತ್ತೆ ಟೈಮ್ಗೆ, ಕರೆಕ್ಟ್ ಟೈಮ್ಗೆ. ಸೊ ಆಮೇಲೆ ಆ ಜರ್ನಿಯಲ್ಲಿ ಸಾಕಷ್ಟು ನಾವು ಕೂಡ ಕಲಿತೀವಿ. ಸೊ ಒಂದೊಂದ್ಸಲಿ ಬೇಜಾರಾಗುತ್ತೆ, ಬೇಗ ಬರಲಿ ಅಂತ. ಒಂದೊಂದ್ಸಲಿ ಇಲ್ಲ, ಇದು ಆರಾಮಾಗಿ ಬರಲಿ, ಆರಾಮಾಗಿರುತ್ತೆ. ಈ ಸಿಟಿ ಲೈಟ್ಸ್ ಅಲ್ಲಿ ಪಕ್ಕಾ ಲೋಕಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ರು. ಈ ತರದ ಪಾತ್ರಗಳನ್ನೇ ಜಾಸ್ತಿ ಚೂಸ್ ಮಾಡ್ತಾರ ನೆಕ್ಸ್ಟ್ ದಿನಗಳಲ್ಲಿ ವಿನಯ್ ಅಂತ? ಅಂದ್ರೆ ಈ ತರ ಇದ್ ಮಾಡ್ಕೊಳಲ್ಲ, ಹಿಂಗೆ ಮಾಡ್ಬೇಕು ಅಂತ. ಬಟ್ ಯಾವ ಪಾತ್ರ ಬಂದ್ರೇನು ಮಾಡ್ತೀನಿ. ಯಾವ್ದು ಜಾಸ್ತಿ ಖುಷಿ ಕೊಡುತ್ತೆ, ಯಾವುದು ಈಗ ಒಂದು ಪಾತ್ರನ ಚೂಸ್ ಮಾಡಿದ್ರೆ ನಾವು ಅದ್ರ ಜೊತೆ ಆಲ್ಮೋಸ್ಟ್ ಒಂದು 6 months ಇಲ್ಲ 1 ವರ್ಷ ಕಳಿಬೇಕಲ್ಲ. ಸೊ ಅಷ್ಟು 1 ವರ್ಷ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಹುಮ್ಮಸ್ ಕೊಡಬೇಕು ಆ ಕ್ಯಾರೆಕ್ಟರ್. ಆ ಥರ ಕೊಟ್ಟರೆ ಚೂಸ್ ಮಾಡ್ತೀನಿ. ಈಗ ಏನಾದ್ರು ಡೈಲಾಗ್ ಇದೆಯಾ ರಾಮಾಯಣದಲ್ಲಿ? ನೀನೇ ಹೇಳು ಮೇಘ. ಬದುಕು ಬಗ್ಗಿಸ್ಕೊಂಡ ಈ ಕಲ್ಸೋದಕ್ಕಿಂತ ಮುಂಚೆ ನಾವೇ ಕೆಡ್ಕೊಂಡು ಕಾಗುಣಿತ ಕಲ್ತ್ಕೋಬೇಕು. ಈಗ ಅವ್ರು ಹೇಳ್ತಾರೆ ಬದುಕು ಬಗ್ಗಿಸ್ಕೊಂಡ ಈ ಕಲ್ಸೋಕ್ ಮುಂಚೆ ನಾವೇ ಕೆಡ್ಕೊಂಡು ಕಾಗುಣಿತ ಕಲ್ಸ್ಬೇಕಂದ್ರಲ್ಲ. ಓಕೆ, ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಜೊತೆ ಪವರ್ ಟಿವಿಯಲ್ಲಿ ಕೂತು ಒಂದಿಷ್ಟು ಹಬ್ಬದ ಜೊತೆಗೆ ನಿಮ್ಮ ಆ ಸಿನಿಮಾ ರಾಮಾಯಣ ವಿಚಾರ ಜೊತೆಗೆ ನಿಮ್ಮ ಒಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ದೀರಾ. ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ. ಆದಷ್ಟು ಬೇಗ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೀವಿಬ್ರು ಮಾಡುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ರಾಮಾಯಣ ಸಿನಿಮಾದ ನಾಯಕ ನಾಯಕಿ ಇಬ್ರು ಕೂಡ ಯುಗಾದಿ ಹಬ್ಬದ ಜೊತೆಗೆ ಒಂದಿಷ್ಟು ಸಿನಿಮಾದ ವಿಚಾರಗಳನ್ನ ಪವರ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಹಬ್ಬವನ್ನ ಖುಷಿಯಾಗಿ ಆಚರಿಸಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.